ಜ್ಞಾನಿಗಳು ಬರೆದಿದ್ದು ಒಂದು ಕಾಲದಲ್ಲಿ 2024, 25, ಈ ಟೈಮ್ ನಲ್ಲಿ ಭಯಾನಕ ಕಾಯಿಲೆ ಒಂದು ಬರುತ್ತೆ, ಭೂಮಿ ಮೇಲೆ ಇರೋರ್ನೆಲ್ಲ ಈ ಕಾಯಿಲೆ ಕಾಡುತ್ತೆ ಅಂತ ಹೇಳ್ತಾ ಇದ್ರು. ಈಗ ಅಂತ ಒಂದು ಸಿಚುಯೇಷನ್ ಅಲ್ಲಿ ಇದೀವಿ. ಸುಮಾರು ಭೂಮಿ ಮೇಲಿರುವಂತ 650 ಕೋಟಿ ಜನಕ್ಕೆ ಈ ಕಾಯಿಲೆ ಅನ್ನೋದು ಕಾಡೋದಕ್ಕೆ ಶುರು ಆಗಿದೆ. ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನಿಗಳು ಒಂದು ಮಾತು ಹೇಳಿದ್ರು, ಭಯಾನಕ ಒಂದು ಕಾಯಿಲೆ ಬರುತ್ತೆ, ಅದು ಕೋಟ್ಯಾಂತರ ಜನರನ್ನ ಕೊಲ್ತಾ ಹೋಗುತ್ತೆ ಅಂತ ಕಾಯಿಲೆ ಈಗ ಆಲ್ರೆಡಿ ಎಲ್ಲರಿಗೂ ಬಂದಾಗಿದ್ಯಾ ಅನ್ನೋದಕ್ಕೆ ಒಂದು ಸಾಕ್ಷಿ ಈಗ ಸಿಕ್ಕಿದೆ. ಅದೇ ಈ ಕಾಯಿಲೆ ಆಟೋ ಇಮ್ಯೂನ್ ಡಿಸೀಸ್. ಭೂಮಿ ಮೇಲೆ ಬದುಕ್ತಾ ಇರೋಂತ ಸುಮಾರು 72% ಜನಕ್ಕೆ, ಅಂದ್ರೆ ಓವರ್ ಆಲ್ 830 ರಿಂದ 850 ಕೋಟಿ ಇಟ್ಕೊಳ್ಳಿ, ಅದರಲ್ಲಿ 72% ಇಂದ 75% ಜನಕ್ಕೆ ಈ ಕಾಯಿಲೆ ಶುರುವಾಗಿದೆ. ಮುಗಿಯೋ ಹಂತದಲ್ಲಿ ಇಲ್ಲ, ಕೆಲವೊಬ್ಬರಿಗೆ ಮುಗಿತನೂ ಇದೆ, ಕೆಲವೊಬ್ರು ಇದರಿಂದ ಸಾಯ್ತಾ ಇದ್ದಾರೆ. ಈ ಕಾಯಿಲೆ ಬಗ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ ಅಂತ ಕಾಯಿಲೆ ಇದು. ಏನಿದು ಆಟೋ ಇಮ್ಯೂನ್ ಡಿಸೀಸ್? ಇದ್ರ ಬಗ್ಗೆ ರೀಸೆಂಟ್ ಆಗಿ ಒಂದು ಸ್ಟಡಿ ಹೇಳ್ತು. ಕೆಲವಷ್ಟನ್ನ ಹೇಳೋ ಆಗಿಲ್ಲ, ಆರ್ಟಿಕಲ್ಗಳು ಮಾತ್ರ ತೋರಿಸ್ಬೋದು, ಕಾರಣ ಆ ನೇಮ್ಗಳನ್ನ ಬಳಸಿದ್ರೆ ಇಶ್ಯೂ ಆಗುತ್ತೆ. ಅದಕ್ಕೋಸ್ಕರ ಅಂತ ನೇಮ್ಗಳನ್ನ ಬಳಸೋದಕ್ಕೆ ಆಗೋದೇ ಇಲ್ಲ. ಇವನ್ ಸಿಸ್ಟಮ್ ಅಲ್ಲಿ ಅದೇ ರೀತಿ ಇರೋದು. ರೀಸೆಂಟ್ ಆಗಿ ವ್ಯಾಕ್ಸಿನ್ಗಳು ಕೊಟ್ರಲ್ಲ, ಅದರಿಂದ ಸೈಡ್ ಎಫೆಕ್ಟ್ಗಳು ಆಗೋದಕ್ಕೆ ಶುರು ಆಗುತ್ತಾ? ಜಸ್ಟ್ ಕೇಳಿ ನೋಡಿ. ಯಾಕೆ ಅಂದ್ರೆ ರೀಸೆಂಟ್ ಒಂದು ವಿಡಿಯೋ ತೋರಿಸ್ತೀನಿ. ಒಬ್ರು ಲೇಡಿ ಅವರ ಬ್ಲಡ್ ನ ತೆಗಿತಾ ಇರುವಾಗ ಆದಂತ ಸಿಚುವೇಶನ್ ಇದು. Getting a clot out of her outflow vein. Look at that. You said you had the Pfizer vaccine, right? Yes, I did. Yeah. That could be the spike protein hydrogel clots. Yeah. Sorry. ಜಸ್ಟ್ ಇದ್ರಲ್ಲಿ ತೋರಿಸ್ತಾ ಇರೋದು ಬ್ಲಡ್ ಕ್ಲಾಟ್ ಆಗಿರುವಂತದ್ದು. ಅಂದ್ರೆ ಒಬ್ರು ಲೇಡಿನಲ್ಲಿ ಬ್ಲಡ್ ನ ಡೊನೇಟ್ ಮಾಡೋದಕ್ಕೆ ಹೋದಾಗ, ಇಲ್ಲ ಬೇರೆ ಟೆಸ್ಟಿಂಗ್ ಹೋದಾಗ ಅಲ್ಲಿ ಬ್ಲಡ್ ಯಾವ ರೀತಿ ಕ್ಲಾಟ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇದಕ್ಕೂ ಕಾರಣ ನಾನು ಮೊದ್ಲೇ ಹೇಳಿದ್ನಲ್ಲ, ಆಟೋ ಇಮ್ಯೂನ್ ಡಿಸೀಸ್. ಇದು ಹೇಗೆ ಶುರು ಆಯ್ತು? ನಾರ್ಮಲ್ ಆಗಿ ವ್ಯಾಕ್ಸಿನ್ಗಳು ರೀಸೆಂಟ್ ಆಗಿ ಕೊಟ್ಟರು. ಯಾವ್ದಾವ್ದೋ ವ್ಯಾಕ್ಸಿನ್ಗಳು ಕೊಟ್ಟಿದ್ದಾರೆ ಬಿಡಿ, ಆ ವ್ಯಾಕ್ಸಿನ್ಗಳ ಹೆಸರು ಬೇಡ. ಆದ್ರೂ ಆ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಗಳನ್ನ ನೋಡಿದ್ರೆ ಸಿಂಪಲ್ ಆಗಿ ಹೇಳಿದ್ರು, ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಏನ್ ಬರುತ್ತೆ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪೇನ್ ಬರ್ಬೋದು, ಸ್ವೆಲ್ಲಿಂಗ್ ಬರ್ಬೋದು, ಇನ್ನ ಸಣ್ಣದಾಗಿ ಜ್ವರ ಬರ್ಬೋದು, ಸುಸ್ತಾಗ್ಬೋದು, ತಲೆನೋವು, ಬಾಡಿ ಪೇನ್, ಈ ತರದ್ದೆಲ್ಲ ಬಂದು ಹೊರಟೋಗುತ್ತೆ ಅಂತ ಮಾತ್ರ ಹೇಳಿದ್ರು. ಬಟ್ ಅದಾದ ಮೇಲೆ ಇನ್ನ ಬೇರೆ ರೀತಿ ಏನಾದ್ರು ಕಾಯಿಲೆಗಳು ಅದರಿಂದ ಬರುತ್ತಾ? ಲಾಂಗ್ ಟರ್ಮ್ಗೆ ಲೆಕ್ಕ ಹಾಕೊಳ್ಳೋದ್ರೆ, ಶಾರ್ಟ್ ಟರ್ಮ್ ಇದೆಲ್ಲ ಬಂದು ಒಂದ್ 3-4 ದಿನಕ್ಕೆ ಹೋಗುವಂತದ್ದು. ಬಟ್ ಲಾಂಗ್ ಟರ್ಮ್ ಅಲ್ಲೂ ಕೂಡ ಕೆಲವಷ್ಟು ಕಾಯಿಲೆಗಳು ಬರುವಂತ ಚಾನ್ಸಸ್ ಇತ್ತು. ಅದು ಅಲರ್ಜಿಕ್ ರಿಫ್ಲೆಕ್ಷನ್, ಬಾಡಿ ಮೇಲೆ ರಿಯಾಕ್ಟ್ ಆದಾಗ ಕೆಲವಷ್ಟು ಅಲರ್ಜಿಗಳಾಗೋದು, ಚೆಸ್ಟ್ ಪೇನ್ ಬರೋದು, ಶಾರ್ಟ್ ಬ್ರೀತ್ ಅಲ್ಲಿ ತುಂಬಾ ಉಸಿರಾಟಕ್ಕೆ ತೊಂದರೆ ಆಗೋದು, ಈ ತರದ್ದೆಲ್ಲ ಆಗತ್ತೆ ಅನ್ನೋ ಕೂಡ ಸ್ಟಡಿ ಹೇಳಿತ್ತು. ಅದಾದ ಮೇಲೆ ಅದಕ್ಕೆ ರಿಲೀಫ್ ಮಾಡ್ಕೊಳ್ಳೋದಕ್ಕೂ ಪ್ಯಾರಾಸಿಟಮಾಲ್ ತಗೊಳ್ಳಿ, ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಈ ತರ ಏನಾದ್ರು ಕಾಣಿಸ್ಕೊಂಡ್ರೆ, ಇನ್ನ ಎಲ್ಲಿ ಪೇನ್ ಇರುತ್ತೆ ಅಲ್ಲೆಲ್ಲ ಕೋಲ್ಡ್ ಕಂಪ್ರೆಸ್ ಮಾಡಿ, ಈ ತರ ಬೇರೆ ಬೇರೆ ಟೆಕ್ನಿಕ್ ಗಳನ್ನ ಬಳಸಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಕೆಲವಷ್ಟು ಕಾಯಿಲೆಗಳು ಶುರು ಆಗುತ್ತೆ ಅನ್ನೋದು ಇದರಲ್ಲಿ ಮೆನ್ಷನ್ ಆಗಿತ್ತು. ಏನದು ಲಾಂಗ್ ಟರ್ಮ್ ಕಾಯಿಲೆಗಳು ಅನ್ನೋದಾದ್ರೆ, ಜಸ್ಟ್ ಇದ್ರಲ್ಲಿ ನೋಡಿ, ಮೇಜರ್ ಸೈಡ್ ಎಫೆಕ್ಟ್ ಅಂತ ಯಾವುದೂ ಬರೋದಿಲ್ಲ. ಯಾಕೆ ಅಂದ್ರೆ ವ್ಯಾಕ್ಸಿನ್ ತಗೊಂಡು ಆಲ್ರೆಡಿ 4-5 ವರ್ಷ ಆಗೋಗಿದೆ. ಬಟ್ ಮೇಜರ್ ಸೈಡ್ ಎಫೆಕ್ಟ್ ಏನೂ ಬರೋದಿಲ್ಲ ಅಂತ ಒಂದು ಸ್ಟಡಿ ಹೇಳುತ್ತೆ. ಇನ್ನ ಇಮ್ಯೂನ್ ಸಿಸ್ಟಮ್ ಏನಿದೆ, ಇದು ಸ್ವಲ್ಪ ರಿಯಾಕ್ಷನ್ ಮಾಡಬಹುದು, ಚಾನ್ಸಸ್ ಇರುತ್ತೆ ಅಂತ ಕೂಡ ಸ್ಟಡಿ ಹೇಳುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ, mRNA ವ್ಯಾಕ್ಸಿನ್ಸ್ ಯೂಶುವಲಿ ಮೈಲ್ಡ್ ರಿಕವರಿ ಫುಲ್ಲಿ ಅಂತಾನೆ ಹೇಳ್ತಾರೆ. ಇನ್ನು ಲಾಂಗ್ ಲಾಸ್ಟಿಂಗ್ ಫ್ಯಾಟಿಗ್ಯೂ ಹೆಡ್ಏಕ್ಸ್, ತಲೆನೋವನ್ನು ಸ್ವಲ್ಪ ಕಾಡಬಹುದು ಅನ್ನೋದು ಕೂಡ ಅವ್ರು ತೋರಿಸ್ತಾ ಇದ್ದಾರೆ. ಇನ್ನ ಬೇಗ ಕ್ಯೂರ್ ಆಗುತ್ತೆ. ಇನ್ನ ವೆರಿ ರೇರ್ ಕೇಸಸ್ ಅಲ್ಲಿ ತೋರಿಸ್ತಾರೆ ನೋಡಿ, 3ನೇ ಪಾಯಿಂಟ್, ಆಟೋ ಇಮ್ಯೂನ್ ಕಂಡೀಷನ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ. 4 ವರ್ಷ ಆಗಿರೋದ್ರಿಂದ ನಮ್ಗೇನ್ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ ಬಿಡಿ ಅಂತಾನು ಹೇಳಿದ್ರು. ಆದ್ರೂ ಇಲ್ಲಿ ಒಂದು ಪಾಯಿಂಟ್ ನ ಮಾತ್ರ ಮೆನ್ಷನ್ ಮಾಡ್ತಾರೆ, ಈ ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಏನಿದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಮುಂದೆ ಹಾಗೆ ನೋಡ್ತಾ ಹೋದ್ರೆ ಇಲ್ಲಿ ತೋರಿಸ್ತಾರೆ ನೋಡಿ, ಆಟೋ ಇಮ್ಯೂನ್ ಡಿಸೀಸ್. ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ ನಮ್ಮ ಬಾಡಿನಲ್ಲಿ ಇರುತ್ತೆ. ಯಾವ್ದಾದ್ರು ಗಾಯ ಆಯ್ತು ಅಂದ್ರೆ, ಇಲ್ಲ ಬೇರೆ ಏನಾದ್ರು ಜ್ವರ ಬಂದ್ರೆ, ಬೇರೆ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ನಮ್ಮ ಬಾಡಿನೇ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅದೇ ಆಟೋ ಇಮ್ಯುನಿಟಿ ಸಿಸ್ಟಮ್.
ಈ ಇಮ್ಯುನಿಟಿ ಸಿಸ್ಟಮ್ ಮೇಲೆ ಈಗ ನಾವು ತಗೊಂಡಿದೀವಲ್ಲ ಆ ವ್ಯಾಕ್ಸಿನ್ ಗಳ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಆ ವ್ಯಾಕ್ಸಿನ್ ಗಳು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ತಿಳಿಸ್ತಾ ಹೋಗ್ತಾರೆ ಅವರು. ಆಂಟಿಬಾಡೀಸ್ ವೈಟ್ ಬ್ಲಡ್ ಸೆಲ್ಸ್ ಇದು ಏನಿದೆ, ಇನ್ಸ್ಟೆಡ್ ಆಫ್ ಫೈಟಿಂಗ್ ಜರ್ಮ್ಸ್ ದೇ ಅಟ್ಯಾಕ್. ಅಂದ್ರೆ ಬೇರೆ ಹೊರಗಡೆಯಿಂದ ಬರುವಂತ ಜರ್ಮ್ಸ್ ಇಲ್ಲ ಈ ಬ್ಯಾಕ್ಟೀರಿಯಾಗಳ ಮೇಲೆ ಅದು ಅಟ್ಯಾಕ್ ಮಾಡೋದನ್ನ ಬಿಟ್ಟು ನಮ್ಮ ಸೆಲ್ ಅಂದ್ರೆ ಬಾಡಿನಲ್ಲಿರುವಂತ ಸೆಲ್ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದನ್ನೇ ಇವ್ರು ತಿಳಿಸ್ತಾ ಇರೋದು. ಇದೇ ಆಟೋ ಇಮ್ಯೂನ್ ಡಿಸೀಸ್. ಭೂಮಿ ಮೇಲಿರುವಂತ 72ರಿಂದ 76% ಜನಕ್ಕೆ ಈ ಡಿಸೀಸ್ ಆಲ್ರೆಡಿ ಬಾಡಿನಲ್ಲಿ ಇದೆ. ಇದೇ ಭಯಾನಕ ಕಾಯಿಲೆ ಅಂತಾನೆ ಅನ್ಕೊಳ್ಳಿ. ಯಾಕೆ ಅಂದ್ರೆ ಭೂಮಿ ಮೇಲೆ ಭಯಾನಕ ಒಂದು ಕಾಯಿಲೆ ಬರುತ್ತೆ, ಅದು ಜನರನ್ನ ಕೋಟ್ಯಾಂತರ ಜನರನ್ನ ಸಾಯೋವಾಗ ಮಾಡುತ್ತೆ ಅಂತ ಹೇಳಿದ್ರಲ್ಲ. ಸಣ್ಣ ಪುಟ್ಟದಾಗ ಬರ್ತಾ ಇದೆ, ಮೆಡಿಸಿನ್ ಕೊಡ್ತಾ ಇದಾರೆ, ಹೋಗ್ತಾ ಇದೆ. ಆದ್ರೆ ಇಲ್ಲಿ ಭಯಾನಕ ಕಾಯಿಲೆ ಆಲ್ರೆಡಿ ನಮ್ಮ ದೇಹದಲ್ಲಿ ಬಂದಾಗಿದೆ. ಅದೇ ಆಟೋ ಇಮ್ಯೂನ್ ಡಿಸೀಸ್. ಇದು ನಾನು ಮೊದಲೇ ಹೇಳಿದ ಹಾಗೆ ಸುಮಾರು 850 ಕೋಟಿ ಜನದಲ್ಲಿ ಹತ್ತತ್ರ 600-650 ಕೋಟಿ ಜನ ತನಕ ಬಂದ್ಬಿಟ್ಟಿದೆ ಆ ಕಾಯಿಲೆ. ಇದರಿಂದ ಹೊರಗಡೆ ಬರೋದಕ್ಕೂ ಕೆಲವಷ್ಟು ಸ್ಟೆಪ್ಸ್ ಗಳಿದೆ. ಬಟ್ ಈ ಕಾಯಿಲೆ ಏನ್ ಮಾಡುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಇಲ್ಲಿ ತೋರಿಸ್ತಾರೆ ನೋಡಿ. ಇದು ಆಟೋ ಇಮ್ಯೂನ್ ಡಿಸೀಸ್ ಏನಿದೆ, ಜರ್ಮ್ಸ್ ಜೊತೆ ಫೈಟ್ ಮಾಡೋದಿಲ್ಲ. ವೈಟ್ ಬ್ಲಡ್ ಸೆಲ್ಸ್ ಇರುತ್ತಲ್ಲ, ಆಂಟಿಬಾಡೀಸ್, ಇದ್ಯಾವುದು ಕೂಡ ಫ್ಯೂಚರ್ ಅಲ್ಲಿ ಜರ್ಮ್ಸ್ ಜೊತೆ ಫೈಟ್ ಮಾಡೋದನ್ನ ಬಿಟ್ಟು ತನ್ನ ಸೆಲ್ ಮೇಲೆ ಅಂದ್ರೆ ನಮ್ಮ ಬಾಡಿ ಸೆಲ್ ಮೇಲೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಜಾಯಿಂಟ್ಸ್ ಗಳ ಮೇಲೆ ರಿಯಾಕ್ಟ್ ಮಾಡುತ್ತೆ, ಸ್ಕಿನ್ ಮೇಲೆ ರಿಯಾಕ್ಟ್ ಮಾಡುತ್ತೆ. ಕಾಯಿಲೆಗಳು ನಮ್ಗೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಇನ್ನ ನರ್ವಸ್ ಸಿಸ್ಟಮ್ ಮೇಲೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ನರಗಳ ವೀಕ್ನೆಸ್ ಆಗ್ಬೋದು, ಇಲ್ಲ ಬೇರೆ ರೀತಿ ರಿಯಾಕ್ಷನ್ಗಳು ಆಗ್ಬೋದು. ಥೈರಾಯ್ಡ್ ಮೇಲೆ ರಿಯಾಕ್ಟ್ ಮಾಡುತ್ತೆ. ಆರ್ಗನ್ಸ್ ಗಳು, ಕಿಡ್ನಿ, ಲಿವರ್, ಫ್ಯಾಟಿ ಲಿವರ್, ಏನೇನೋ ಇದೆ ಬಾಡಿನಲ್ಲಿ, ಅಂತದ್ರ ಮೇಲೆ ರಿಯಾಕ್ಟ್ ಮಾಡುತ್ತೆ ಈ ವೈಟ್ ಬ್ಲಡ್ ಸೆಲ್ಸ್ ಅನ್ನೋದು. ಅದನ್ನೇ ಹೇಳಿದ್ದು ಆಟೋ ಇಮ್ಯೂನ್ ಡಿಸೀಸ್ ಅಂತ. ಅಂದ್ರೆ ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆದಂತ ಆಂಟಿ ಬಾಡೀಸು ನಮ್ಮನ್ನೇ ಕೊಲ್ಲುತ್ತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ವ್ಯಾಕ್ಸಿನ್ಗಳನ್ನ ನಾವು ತಗೊಂಡಿದೀವಿ ಅಂತ. ಇನ್ನು ಮುಂದೆ ತಿಳಿಸೋ ನೋಡಿ. ಬ್ಲಡ್ ಸೆಲ್ಸ್ ಮೇಲೆ ರಿಯಾಕ್ಟ್ ಮಾಡುತ್ತೆ. ಈ ಬ್ಲಡ್ ಸೆಲ್ಸ್ ಮೇಲೆ ರಿಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾನು ಒಂದು ವಿಡಿಯೋ ತೋರಿಸಿದೆ ನಿಮಗೆ. ಬ್ಲಡ್ ಕ್ಲಾಟ್ ಅನ್ನೋದು ಆಗೋದಕ್ಕೆ ಶುರು ಮಾಡುತ್ತೆ. ಬಾಡಿನಲ್ಲಿರೋ ಬ್ಲಡ್ ಎಲ್ಲ ಸ್ವಲ್ಪನೇ ಮಟ್ಟಿಗೆ ಕ್ಲಾಟ್ ಆಗುತ್ತೆ. ಯಾಕೆ? ಆಂಟಿಬಾಡೀಸು ಅದ್ರ ಮೇಲೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡೋದ್ರಿಂದ. ಈ ರೀತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಸಣ್ಣ ವಯಸ್ಸಿನಲ್ಲೇ. ಇಂಥದ್ದೊಂದು ಸಿಚುಯೇಷನ್ ಈಗ ಕಾಣ್ತಾ ಇದ್ದೀವಿ ಕಣ್ಣು ಮುಂದೆ. ಇದು ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಬಟ್ ಆದ್ರೆ ಕೆಲವಷ್ಟು ಸಲ ಜೆನೆಟಿಕ್ಸ್ ಇಂದ, ಎನ್ವೈರನ್ಮೆಂಟಲಿ ಪ್ಲಸ್ ಬೇರೆ ಅದು ಇದು ಕಾರಣಗಳಿಂದ ಟ್ರಿಗರ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಎಲ್ಲರ ಬಾಡಿನಲ್ಲೂ ಈ ಡಿಸೀಸ್ ಇದೆ, ಆದ್ರೆ ಎಲ್ಲರೂ ಕೂಡ ಬೇಗ ಸಾಯೋದಿಲ್ಲ. ಕೆಲವೊಬ್ರು ಈ ಡಿಸೀಸ್ ಬಂದು 3 ವರ್ಷಕ್ಕೆ ಸತ್ರೆ, ಕೆಲವೊಬ್ರು 30 ವರ್ಷ ಆದ್ರೂ ಬದುಕುಳಿಯೋ ಚಾನ್ಸಸ್ ಇರುತ್ತೆ. ಅಂತ ವ್ಯಾಕ್ಸಿನ್ಗಳನ್ನ ನಾವು ತಗೊಂಡಿದೀವಿ ಈಗ ಸುಮಾರು 76% ಅನ್ಕೊಳ್ಳಿ. ಅಷ್ಟು ಜನ, 650 ಕೋಟಿ ಜನ ನಾವು ವ್ಯಾಕ್ಸಿನ್ಗಳನ್ನ ತಗೊಂಡಿದೀವಿ. ಅದರಲ್ಲಿ ಎಲ್ಲರಿಗೂ ಕೂಡ ಇದು ರಿಯಾಕ್ಟ್ ಆಗೋದಿಲ್ಲ. ಡಿಪೆಂಡಿಂಗ್ ಅಪಾನ್ ಜೆನೆಟಿಕ್ಸ್, ನಮ್ಮ ಬಾಡಿ ಕಂಡೀಷನ್ ಮೇಲೆ, ಎನ್ವೈರನ್ಮೆಂಟ್ ಮೇಲೆ ಇದು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ಫೆಕ್ಷನ್ ಏನಾದ್ರೂ ಆಯ್ತು ನಮ್ಮ ದೇಹದಲ್ಲಿ, ಅದು ಬೇಗ ವಾಸಿ ಆಗೋದಿಲ್ಲ. ಸ್ಟ್ರೆಸ್, ನಾವು ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು, ತುಂಬಾ ಬಾಡಿಗೆ ಸ್ಟ್ರೈನ್ ಕೊಟ್ಟು ಸ್ಟ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಕೂಡ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಮುಂದೆ ಹೇಳ್ತಾರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗುತ್ತೆ. ಅಂದ್ರೆ ಈ ಆಂಟಿಬಾಡೀಸ್ ಏನಿದಾವೆ ನಮ್ಮ ಬಾಡಿನಲ್ಲಿರುವಂತ ಆರ್ಗನ್ಸ್ ಗಳ ಮೇಲೆ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀವಿ, ಎಷ್ಟು ಕೋಪ ಮಾಡ್ಕೊಳ್ತೀವಿ, ಅಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿರುವಂತ ಆರ್ಗನ್ಸ್ ಮೇಲೆ, ಬಾಡಿ ಮೇಲೆ ಈ ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು. ಇನ್ನು ಇದರಲ್ಲಿ ಕಾಮನ್ ಆಗಿ ಆಟೋ ಇಮ್ಯೂನ್ ಡಿಸೀಸ್ ಏನಿದೆ, ಇದರಲ್ಲಿ ಕಾಮನ್ ಆಗಿ ಬರುವಂತ ಕಾಯಿಲೆಗಳ ಬಗ್ಗೆ ಮೆನ್ಷನ್ ಮಾಡ್ತಾರೆ ನೋಡಿ. ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ಸ್ ಆನ್ ಜಾಯಿಂಟ್ಸ್, ಸ್ವೆಲ್ಲಿಂಗ್ಸ್ ಬರುತ್ತೆ ಜಾಯಿಂಟ್ಸ್ ಗಳಲ್ಲಿ, ಪೇನ್ ಬರುತ್ತೆ, ಸ್ಟಿಫ್ನೆಸ್ ಬರೋದಿಲ್ಲ, ಬಾಡಿಗೆ ಇರೋದಿಲ್ಲ. ಅಂದ್ರೆ ಕಾಲು ನೋವು, ಕೈ ನೋವು, ಜಾಯಿಂಟ್ಸ್ ಪೇನ್ಗಳು, ಎದ್ದೊಳೋದಕ್ಕಾಗೋದಿಲ್ಲ, ಕುತ್ಕೊಳ್ಳೋದಕ್ಕಾಗೋದಿಲ್ಲ, ಮಂಡಿ ನೋವು ಅನ್ನೋದೆಲ್ಲ ಕಾಡಿಸ್ಕೊಳುತ್ತೆ. ಇನ್ನ ಟೈಪ್ 1 ಡಯಾಬಿಟಿಸ್ ಅನ್ನೋದು ಶುರು ಆಗುತ್ತೆ. ಇದು ಬಂದು ಪ್ಯಾಂಕ್ರಿಯಾಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನ ಅಶಿಮೋಟೋಸ್ ಥೈರಾಯ್ಡಿಸ್ಟ್ ಅಂತ ಏನೋ ಬರ್ದಿದ್ದಾರೆ, ಅಷ್ಟೊಂದು ನನಗೂ ಐಡಿಯಾ ಇಲ್ಲ. ಇದು ಥೈರಾಯ್ಡ್ ಫಂಕ್ಷನ್ ನ ಕಡಿಮೆ ಮಾಡುತ್ತೆ. ಇನ್ನ ಗ್ರೇವ್ಸ್ ಡಿಸೀಸ್ ಅಂತ ಬರ್ದಿದ್ದಾರೆ, ಇಲ್ಲಿ ಇಮ್ಯೂನ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ನಮ್ಮ ಬಾಡಿ ಕಾಯಿಲೆ ಬಂದ್ರೆ ತಡ್ಕೊಳ್ಳೋದೇ ಇಲ್ಲ, ಅಷ್ಟೊಂದು ವೀಕ್ ಆಗುತ್ತೆ ಈ ವ್ಯಾಕ್ಸಿನ್ ಗಳಿಂದ. ಇನ್ನ ಸ್ಕಿನ್ ಸೆಲ್ ಮಲ್ಟಿಪಲ್ ಟು ಕ್ವಿಕ್ಲಿ ರೆಡ್ ಸ್ಕೇಲಿ ಪ್ಯಾಚಸ್, ಬಾಡಿ ಮೇಲೆಲ್ಲ ರೆಡ್ ಕಲರ್ ಪ್ಯಾಚಸ್ ಬರೋದಕ್ಕೆ ಶುರು ಆಗುತ್ತೆ.
ಮಲ್ಟಿಪಲ್ ಸ್ಕ್ಯಾಲರಿಸಿಸ್ ಅಂದ್ರೆ ವೀಕ್ನೆಸ್ ಅನ್ನೋದು ಬರುತ್ತೆ ಬಾಡಿನಲ್ಲಿ. ನರ್ವ್ಸ್ ವೀಕ್ನೆಸ್, ನರಗಳ ದೌರ್ಬಲ್ಯ ಕಾಡೋದಕ್ಕೆ ಶುರು ಆಗುತ್ತೆ. ಅದು ಯಾವ ತರ ಬೇಕಾದ್ರೂ ಆಗಿರ್ಬೋದು, ಬಾಡಿ ವೀಕ್ ಆಗ್ಬೋದು, ಇಲ್ಲ ಮಕ್ಕಳಾಗದೆ ಇರೋ ರೀತಿ ಕಂಡೀಷನ್ ಬೇಕಾದ್ರೂ ಬರ್ಬೋದು ಕೆಲವಷ್ಟು ಜನಕ್ಕೆ, ಡಿಪೆಂಡಿಂಗ್ ಅಪಾನ್ ನಾನು ಮೊದಲೇ ಹೇಳಿದೆ ನೇಚರು ಇರುವಂತ ವಾತಾವರಣ ಆಗ್ಬೋದು, ಇನ್ನು ನಮ್ಮ ಬಾಡಿ ರಿಯಾಕ್ಟ್ ಮಾಡೋದು, ಜೆನೆಟಿಕಲಿ ರಿಯಾಕ್ಟ್ ಮಾಡೋದು, ಪ್ಲಸ್ ಸ್ಟ್ರೆಸ್ ನಾವು ತಗೊಳ್ಳೋವಂಥ ಸ್ಟ್ರೆಸ್ಗಳಿಂದ ಇದೆಲ್ಲ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇನ್ನು ಜಾಯಿಂಟ್ಸ್ ಮೇಲೆ, ಸ್ಕಿನ್ನು, ಕಿಡ್ನೀಸು ಇದ್ರ ಮೇಲೆಲ್ಲ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನು ಇಮ್ಯೂನ್ ರಿಯಾಕ್ಷನ್, ಇಲ್ಲಿ ಡ್ಯಾಮೇಜಿಂಗ್ ದ ಇಂಟೆಸ್ಟೈನ್ ಅಂತ ಹೇಳ್ತಾರೆ. ಅಂದ್ರೆ ಈ ಕರಳು ಭಾಗ ಏನಿದೆ ಅದನ್ನು ಕೂಡ ಇದು ಡ್ಯಾಮೇಜ್ ಮಾಡುತ್ತೆ. ಮೋರ್ ದನ್ 80 ಟೈಪ್ಸ್ ಆಫ್ ಆಟೋ ಇಮ್ಯೂನ್ ಡಿಸೀಸ್ ಇದೆ ಆಲ್ರೆಡಿ ಭೂಮಿ ಮೇಲೆ. ಅಂತದ್ರಲ್ಲಿ ಎಷ್ಟೋ ಆಟೋ ಇಮ್ಯೂನ್ ಡಿಸೀಸಸ್ ನಮ್ಮ ಬಾಡಿಗೆ ಇಂಜೆಕ್ಟ್ ಆಗಿದೆ ಅಂತಾನೆ ನಾವು ಅನ್ಕೋಬೇಕು ಬಿಡಿ. ಒಟ್ನಲ್ಲಿ ಇದೆಲ್ಲ ಬಂದು ಚಾಟ್ ಜಿಪಿಟಿ ನಲ್ಲಿ ರೀಸೆಂಟ್ ಆಗಿ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ಗಳು. ಇದು ಸುಳ್ಳ ಇಲ್ಲ, ಹೆಚ್ಚು ಕಡಿಮೆ ಇದ್ರಲ್ಲಿ ತೋರಿಸ್ತಾ ಇರೋ ಇನ್ಫಾರ್ಮೇಶನ್ಗಳೆಲ್ಲ ಕರೆಕ್ಟ್ ಆಗೇ ಇದೆ. ಎಲ್ಲೋ ಒಂದು ಚೂರ್ ವೇರಿಯೇಷನ್ ಇರ್ಬೋದು, ಆದ್ರೆ ಇದೆಲ್ಲ ಈಗ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಾಮನ್ ಸಿಂಪ್ಟಮ್ಸ್ ಏನೇನು, ತಲೆನೋವು ಬರ್ತಾ ಇದೆ, ಬಾಡಿ ಪೇನ್ ಬರ್ತಾ ಇದೆ, ಮಸಲ್ಸ್ ಪೇನ್ ಇದೆ, ಜ್ವರ ಆಗ ಈಗ ಬಂದು ಹೋಗ್ತಾ ಇರುತ್ತೆ, ಚರ್ಮ ರೋಗಗಳು, ಕಡಿಯೋದು ಜಾಸ್ತಿ ಆಗ್ತಾ ಇರುತ್ತೆ, ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಇನ್ನು ಡೈಜೆಸ್ಟಿವ್ ಪ್ರಾಬ್ಲಮ್, ಈಸಿಯಾಗಿ ಡೈಜೆಷನ್ ಅನ್ನೋದು ಆಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಬ್ಲಡ್ ಬೇಗ ಕ್ಲಾಟ್ ಆಗುತ್ತೆ. ಚಳಿಗಾಲದಲ್ಲಂತೂ ಇದು ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋರ ಸಂಖ್ಯೆ ಇನ್ನ ಜಾಸ್ತಿ ಆಗುತ್ತೆ. ಭಯಾನಕ ಕಾಯಿಲೆಗಳು ಬರ್ತವೆ ಅಂತ ಹೇಳಿದ್ರಲ್ಲ, ಆಲ್ರೆಡಿ ನಮ್ಮ ದೇಹದಲ್ಲಿ ಇದೆ. ಇನ್ನ ಇದನ್ನ ನಾವು ಹೇಗ್ ತಿಳ್ಕೊಬಹುದು ಅಂದ್ರೆ, ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ತುಂಬಾ ಕಷ್ಟ ಇದೆ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗೋದು ಅನ್ನೋದು ಕೂಡ ಡಾಕ್ಟರ್ಗಳು ಹೇಳೋದು. ಟ್ರೀಟ್ಮೆಂಟ್ ಏನಾದ್ರೂ ಇದೆಯಾ, ಆಂಟಿ ಇಮ್ಯುನಿಟರಿ ಮೆಡಿಸಿನ್ ಅಂತ ಹೇಳ್ತಾರೆ, ಸ್ಟೆರಾಯ್ಡ್ಸ್ ತಗೋಬೇಕು, ಇಮ್ಯೂನ್ ಮಾಡ್ಯುಲಿಂಗ್ ಡ್ರಗ್ಸ್ ಅಂತ ಹೇಳ್ಬೇಕು. ಇನ್ನ ಈ ತರದೆಲ್ಲ ಕೊಟ್ಟಿದೆ, ಬಟ್ ಆದ್ರೆ ಇದು ಬೇರೆ ರೀತಿನೇ ರಿಯಾಕ್ಟ್ ಮಾಡುತ್ತೆ ಬಾಡಿ ಮೇಲೆ. ಆದಷ್ಟು ನ್ಯಾಚುರಲ್ ಆಗಿ ಇದನ್ನ ಕ್ಯೂರ್ ಮಾಡ್ಕೊಳ್ಳೋದನ್ನ ನೋಡ್ಬೇಕು. ಯಾಕೆ ಅಂದ್ರೆ ಆಪ್ಷನ್ ಇಲ್ಲ, ನಾವು ತಗೊಂಡ್ಬಿಟ್ಟಿದೀವಿ, ಇದರಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ. ಜ್ಞಾನಿಗಳು ಬರ್ದಿದ್ದು ಒಂದು ಕಾಲದಲ್ಲಿ 2024, 25, 26 ಈ ಟೈಮ್ ನಲ್ಲಿ ಭಯಾನಕ ಕಾಯಿಲೆ ಒಂದು ಬರುತ್ತೆ, ಭೂಮಿ ಮೇಲೆ ಇರೋರ್ನೆಲ್ಲ ಈ ಕಾಯಿಲೆ ಕಾಡುತ್ತೆ ಅಂತ ಹೇಳ್ತಾ ಇದ್ರು. ಈಗ ಅಂತ ಒಂದು ಸಿಚುಯೇಷನ್ ಅಲ್ಲಿ ಇದೀವಿ. ಸುಮಾರು ಭೂಮಿ ಮೇಲಿರುವಂತ 650 ಕೋಟಿ ಜನಕ್ಕೆ ಈ ಕಾಯಿಲೆ ಅನ್ನೋದು ಕಾಡೋದಕ್ಕೆ ಶುರು ಆಗಿದೆ. ಇನ್ನ ಇದರಿಂದ ಹೊರಗಡೆ ಬರೋದಕ್ಕೆ ಏನಾದ್ರೂ ಆಪ್ಷನ್ ಇದೆಯಾ ಅಂದ್ರೆ, ನೋ ಆಪ್ಷನ್ ಅಂತಾನೆ ಹೇಳುತ್ತೆ. ಏನಕ್ಕೆ ಅಂದ್ರೆ ಇದು ನಮ್ಮ ಬಾಡಿನಲ್ಲಿ ಇರುವಂತ DNA, RNA ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿರೋದ್ರಿಂದ ಇದರಿಂದ ಹೊರಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ, ಇದರಿಂದ ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ. ಅಂತ ಕಂಡೀಷನ್ ಅಲ್ಲಿ ನಾವಿದೀವಿ. ಇದಕ್ಕೆ ಸಣ್ಣ ಪುಟ್ಟ ನಾವು ಮಾಡ್ಕೋಬಹುದಾದಂತ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡ್ರೆ ಒಂಚೂರು ಲಾಂಗ್ ಟೈಮ್ ತೆಳ್ಬಹುದು. ಬಟ್ ಬಚಾವ್ ಆಗ್ತೀವಿ ಅನ್ನೋ ಚಾನ್ಸಸ್ 1% ಇಲ್ಲ 2%, 3% ಜನಕ್ಕೆ ಮಾತ್ರ. ಇನ್ನು ಉಳಿದವ್ರಿಗೆ ನಾನು ಮೊದಲೇ ಹೇಳಿದೆ, 3 ವರ್ಷದಿಂದ 30 ವರ್ಷದ ತನಕ ಈ ಡಿಸೀಸ್ ನಮ್ಮಲ್ಲಿ ಕಾಡ್ತಾ ಇರುತ್ತೆ. ನಾವ್ ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀವಿ, ಇನ್ನ ಇರುವಂತ ನೇಚರು, ಇರುವಂತ ಜೆನೆಟಿಕಲಿ ಬಾಡಿ, ಇದೆಲ್ಲ ಏನಿದೆ ರಿಯಾಕ್ಟ್ ಮಾಡುತ್ತೆ. ಡಿಪೆಂಡಿಂಗ್ ಅಪಾನ್ ದಟ್ ನಮ್ಮ ಆಯಸ್ಸು ಬೇಗ ಮುಗಿಯುತ್ತೆ. ಅಂತ ವ್ಯಾಕ್ಸಿನ್ಗಳನ್ನ ತಗೊಂಡಿದೀವಿ ನಾವು. ಯಾವ ವ್ಯಾಕ್ಸಿನ್ ಹೆಸರು ಬೇಡ ಬಿಡಿ, ತಗೊಂಡಿದೀವಿ. ಇನ್ನ ಇದಕ್ಕೆ ಹೊರಗಡೆ ಬರಬೇಕು ಅಂದ್ರೆ, ಅದು ಮತ್ತೆ ಬಾಡಿ ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ ಒಳ್ಳೆ ವೆಜಿಟೇಬಲ್ಸ್ ತಿನ್ಬೇಕು. ಎಲ್ಲಿ ತಿನ್ನ ಎಲ್ಲಾ ಕೂಡ ಕಲಬೆರಕೆ, ಫ್ರೂಟ್ಸ್, ಇನ್ನು ಟರ್ಮರಿಕ್, ಜಿಂಜರು, ಗಾರ್ಲಿಕ್. ನಮ್ಮ ಇಂಡಿಯಾದಲ್ಲಿ ಇದನ್ನ ಜಾಸ್ತಿ ಬಳಸ್ತೀವಿ. ಅದರಲ್ಲೂ ಅರಿಶಿನ, ಬೆಳ್ಳುಳ್ಳಿ, ಶುಂಠಿ, ಇನ್ನ ಸೀಡ್ಸ್ಗಳು ಅದು ಇದು ಹಾಕಿದ್ದಾರೆ. ಚಿಯಾ ಸೀಡ್ಸ್, ಫ್ಲಾಕ್ಸ್, ಇನ್ನ ಗ್ರೈನ್ಸ್ ಅಂತ ಹಾಕ್ತಾರೆ. ಅಂದ್ರೆ ನಾವು ತಿನ್ನುವಂತ ರಾಗಿ, ಮಿಲೆಟ್ಸ್ಗಳು ಇವೆಲ್ಲ ಇದಾವಲ್ಲ, ಇಂಥದನ್ನೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಿ. ಇನ್ನ ಫ್ಯಾಟಿ ಫಿಶು, ಆಲಿವ್ ಆಯಿಲ್ ಇದೆಲ್ಲ ತಿಂದ್ರೆ ಸ್ವಲ್ಪ ಬದಲಾವಣೆ ಆಗ್ಬೋದು, ಬಾಡಿನಲ್ಲಿ ರಿಯಾಕ್ಷನ್ ಆಗೋದು ಕಡಿಮೆ ಆಗ್ಬೋದು, ಸ್ವಲ್ಪ ದಿನ ಮುಂದಕ್ಕೆ ತೆಳ್ಬೋದು ಅಷ್ಟೇ. ಇನ್ನ ಶುಗರ್, ಇನ್ನ ಪ್ರೊಸೆಸ್ಡ್ ಫುಡ್, ಡೀಪ್ ಫ್ರೈಡ್ ಫುಡ್, ಬೇಕರಿ ಐಟಮ್, ಸಾಫ್ಟ್ ಡ್ರಿಂಕ್ಸ್, ಎಕ್ಸೆಸ್ ಆಫ್ ವೀಟ್ ಪ್ಲಸ್ ರೆಡ್ ಮೀಟ್ ಇದೇನಿದೆ ಇದೆಲ್ಲ ತಿಂದಷ್ಟು ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ. ಈ ಡಿಸೀಸ್, ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮನುಷ್ಯರನ್ನ ಬೇಗ ಅಳ್ಳಾಡಿಸಿ ಇಪ್ಪಿ ಹಿಂಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪೂರ್ತಿ ಬಾಡಿನ ಬೇಗ ನಾಶ ಆಗೋಗ್ಬಿಡುತ್ತೆ, ಆ ಲೆವೆಲ್ ಹೊರಟೋಗುತ್ತೆ. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಗಟ್ ಮತ್ತೆ ಹೀಲಿಂಗ್ ಅಂತ ಹೇಳ್ತಾರೆ. 70% ಆಫ್ ದಿ ಇಮ್ಯೂನ್ ಸಿಸ್ಟಮ್ ಈಸ್ ಇನ್ ದ ಗಟ್. ನಾವು ನಂಬುವಂತ ನಮ್ಮ ದೃಢ ಸಂಕಲ್ಪದ ಮೇಲೂ ಕೂಡ ಇದು ರಿಯಾಕ್ಟ್ ಮಾಡುತ್ತೆ. ನಾವು ಸ್ಟ್ರಾಂಗ್ ಆಗಿದ್ರೆ, ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ರೆ, ನಾನು ಎದುರಿಸ್ತೀನಿ ಬಿಡಮ್ಮ ಈ ಕಾಯಿಲೆನ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಫಸ್ಟ್ ಬಂದ್ರೆ ಎದುರಿಸ್ಬೋದು. ಅದೇ ನಾವು ವೀಕ್ ಆದ್ರೆ ಅದು ನಮ್ಮನ್ನ ಇನ್ನ ವೀಕ್ ಮಾಡ್ತಾ ಹೋಗುತ್ತೆ. ಇನ್ನ
ಗಟ್ ಅಂತ ಹೇಳೋದಾದ್ರೆ ಕೆಲವಷ್ಟು ಇದನ್ನು ಹೇಳ್ತಾರೆ ಇಲ್ಲಿ, ಯೋಗಟ್ಟು, ಕರ್ಡು, ಬಟರ್ ಮಿಲ್ಕು ಇದನ್ನೆಲ್ಲ ತಗೊಂಡ್ರೆ ಸ್ವಲ್ಪ ಬಾಡಿನಲ್ಲಿ ಬದಲಾವಣೆ ಆಗುತ್ತೆ. ಇನ್ನ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಷ್ಟು ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ, ರೆಡ್ಯೂಸ್ ಸ್ಟ್ರೆಸ್. ಸ್ಟ್ರೆಸ್ ಇಸ್ ದ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರಿಗರ್ ಟು ಆಟೋ ಇಮ್ಯೂನ್ ಫ್ಲೇರ್ ಅಪ್ಸ್. ಅಂದ್ರೆ ಇದು ಜಾಸ್ತಿ ಆಗೋದಕ್ಕೆ ಮೇಜರ್ ಕಾರಣನೇ ಸ್ಟ್ರೆಸ್. ನಾವೆಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀವಿ ಅಷ್ಟು ಬೇಗ ಈ ಕಾಯಿಲೆ ಜಾಸ್ತಿ ಆಗಿ ನಾವು ಸಾಯ್ತೀವಿ. ಅಷ್ಟೇ ಸಿಂಪಲ್ ಆಗಿ. ಇದಕ್ಕೆ ಹೊರಗಡೆ ಬರಬೇಕು ಅಂದ್ರೆ ಯೋಗ ಮಾಡಬೇಕು, ಮೆಡಿಟೇಷನ್, ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸು, ವಾಕಿಂಗ್ ಇನ್ ನೇಚರಲ್ಲಿ ವಾಕ್ ಮಾಡೋದು ತುಂಬಾ ಕಷ್ಟ. ಇಲ್ಲಿದೆ ಒಳ್ಳೆ ನೇಚರು. ಇನ್ನ ಮೇನ್ ಆಗಿ 7 ರಿಂದ 8 ಗಂಟೆ ಟೈಮ್ ನಿದ್ದೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಈ ಕಾಯಿಲೆ ಫಾಸ್ಟ್ ಆಗಿ ಜಾಸ್ತಿ ಆಗುತ್ತೆ. ಇನ್ನ ರೆಗ್ಯುಲರ್ ಎಕ್ಸರ್ಸೈಸ್, ಯೋಗ, ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಏನಾದ್ರೂ ಮಾಡ್ಲೇಬೇಕು. ಯಾರು ಕೆಲಸ ಮಾಡದೆ ಕೂತ್ಕೊಂಡು ಕೆಲಸ ಮಾಡೋರು, ರೆಗ್ಯುಲರ್ ಆಗಿ ವಾಕ್ ಮಾಡ್ಕೊಂಡು ಬಿಸಿಲಲ್ಲಿ ಬೆವರು ಸುರಿಸಿ ದುಡಿಯೋರಿಗೆ ಸ್ವಲ್ಪ ಟೈಮ್ ಇರುತ್ತೆ. ಆದ್ರೆ ಕುತ್ಕೊಂಡು ಕೆಲಸ ಮಾಡೋರು ನೆರಳಲ್ಲಿ, ಅದರಲ್ಲೂ AC ರೂಮ್ ಅಲ್ಲಿ ಕುತ್ಕೊಂಡು ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಇದನ್ನ ಮಾಡ್ಲಿಲ್ಲ ಅಂದ್ರೆ AC ರೂಮ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋರು ಆಯಸ್ಸು ಇನ್ನೊಂದು 6 ವರ್ಷ 8 ವರ್ಷ ಅಂತ ಇಟ್ಕೊಳ್ಳಿ ಅಷ್ಟೇ. ಈಗಲೂ ಟೈಮ್ ಇದೆ. ನಮ್ಮ ಕಾಯಿಲೆನ ನಾವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ವಿಟಮಿನ್ಸ್, ಮಿನರಲ್ಸ್ ಇರುವಂತದ್ದನ್ನ ತಗೊಳ್ಳಿ. ವಿಟಮಿನ್ ಡಿ, ಒಮೆಗಾ 3, ವಿಟಮಿನ್ B12, ಮೆಗ್ನೀಷಿಯಂ, ಐರನ್ ಇದಿರುವಂತ ಕಂಟೆಂಟ್ ಇರುವಂತ ವೆಜಿಟೇಬಲ್ಸ್, ಫ್ರೂಟ್ಸ್ ಏನ್ ಬೇಕಾದ್ರೂ ತಗೋಬಹುದು, ತಿನ್ಬೋದು. ಇನ್ನ ಅವಾಯ್ಡ್ ಮೇಜರ್ ಟ್ರಿಗರ್ ಪಾಯಿಂಟ್ಸ್ ಅಂತಾನೆ ಹೇಳ್ತಾರೆ. ಇದೆಲ್ಲಾ ನಾವು ಮಾಡಿದ್ರೆ ಇದು ಬೇಗ ಟ್ರಿಗರ್ ಆಗುತ್ತೆ, ಡಿಸೀಸ್ ಜಾಸ್ತಿ ಆಗುತ್ತೆ, ಕೊನೆಗೆ ಅಂತ್ಯ ಅನ್ನೋದು ಕಾಣುತ್ತೆ. ಅದ್ರ ಯಾವ್ದಾದ್ರು ಸ್ಟ್ರೆಸ್, ನಿದ್ದೆ ಕಡಿಮೆ ಮಾಡ್ಕೊಳ್ಳೋದು, ಸ್ಮೋಕಿಂಗ್ ಮಾಡೋದ್ರಿಂದ, ಆಲ್ಕೋಹಾಲ್, ಇನ್ನ ವೈರಲ್ ಇನ್ಫೆಕ್ಷನ್ ಏನಾದ್ರೂ ಬಂದು ಹೋದ್ರೆ, ಪ್ರೊಸೆಸ್ಡ್ ಫುಡ್, ಜಾಸ್ತಿ ದಿನ ಸ್ಟೋರೇಜ್ ಮಾಡಿಟ್ಟಿರ್ತೀರಲ್ಲ ಅಂತ ಫುಡ್, ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ಈ ಕಾಯಿಲೆ ಬೇಗ ಜಾಸ್ತಿ ಆಗುತ್ತೆ. ನಮ್ಮ ಸಾವನ್ನ ನಾವೇ ಬೇಗ ಕರ್ಕೊಳ್ತೀವಿ. ಇನ್ನ ದೇ ಕೆನಾಟ್ ರೀಪ್ಲೇಸ್ ಮೆಡಿಕಲ್ ಟ್ರೀಟ್ಮೆಂಟ್ ಇನ್ ಸಿವಿಯರ್ ಕೇಸಸ್. ತುಂಬಾ ಸಿವಿಯರ್ ಆದಾಗ ಮೆಡಿಕಲ್ ಟ್ರೀಟ್ಮೆಂಟ್ ಏನೇ ಕೊಟ್ರು ಮನುಷ್ಯ ಬದುಕೋದಿಲ್ಲ. ಅಂತದ್ರ ಮಧ್ಯೆ ನಾವು ಬದುಕ್ತಾ ಇದೀವಿ. ಇನ್ನ ಮೆಡಿಸಿನ್ ಸಡನ್ ಆಗಿ ಸ್ಟಾಪ್ ಮಾಡಿದ್ರು ಕೂಡ ಡೇಂಜರಸ್ ಅಂತಾನೆ ಹೇಳುತ್ತೆ. ಓವರ್ ಆಲ್ ಆಗಿ ಬೇರೆ ಬೇರೆ ರೀತಿ ಆಟೋ ಇಮ್ಯೂನ್ ಡಿಸೀಸ್ಗಳಿದೆ. ಅದರಲ್ಲಿ ಥೈರಾಯ್ಡ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ಇದೆ. ಇದೆಲ್ಲದಕ್ಕೂ ಪರಿಹಾರ ಏನು? ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆ ಫುಡ್ ತಿನ್ನಿ, 7 ರಿಂದ 8 ಗಂಟೆ ಟೈಮ್ ನಿದ್ದೆ ಮಾಡಿ. ಇದೆಲ್ಲ ಇಲ್ಲ ಅಂದ್ರೆ, ಇದೆಲ್ಲ ಜಾಸ್ತಿ ಮಾಡ್ಕೊಂಡ್ರೆ, ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲ ಬೇರೆ ಬೇರೆದೆಲ್ಲ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಆಯಸ್ಸನ್ನ ನಾವೇ ಕಡಿಮೆ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ಭೂಮಿ ಮೇಲಿರುವಂತ 650 ಕೋಟಿ ಜನಕ್ಕೆ ಈ ಡಿಸೀಸ್ ಬಂದಾಗಿದೆ. ಎದುರಿಸ್ಬೇಕಾಗಿರೋದು ನಮ್ಮ ಕೈಲಿದೆ. ಯೋಚನೆ ಮಾಡಿ. ಈ ತರದ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ತಿಳಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.